ಆರ್ಕೇಡಿಯಾಗ ಕೂಡ ಅನಿವಾರ್ಯವಾಗಿದೆ. ಆರ್ಕೇಡಿಯಾದ ಸಾಮಂತನು ಇರ್ಕೇಡಿಯಾದ ರಾಜಕುಮಾರನಾದ ಪೈರೋಕ್ಲಸ್ ನಿಮ್ಮೊಂದಿಗೆ ಮಾತನಾಡಲು ಇಚ್ಛಿಸುತ್ತಿದ್ದಾನೆ. ಆರ್ಕೇಡಿಯಾದ ನನ್ನೆಲ್ಲ ಪ್ರೀತಿಯ ಪ್ರಜೆಗಳೇ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜನಾದವನು ತನ್ನ ವೈಯಕ್ತಿಕ ನೆಪಗಳನ್ನೊಡ್ಡಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಿಲ್ಲ. ದೊರೆ ಬ್ಯಾಸಿಲಸ್ನ ಅನುಪಸ್ಥಿತಿಯಿಂದಾಗಿ ಆರ್ಕೇಡಿಯಾ ಇಂದು ಸಂಕಷ್ಟಕ್ಕೆ ಸಿಲುಕಿದೆ. ನೆರೆಹೊರೆಯ ರಾಜ್ಯದವರು ದಂಡೆತ್ತಿ ಬರುವ ಸಂಚು ಹೂಡುತ್ತಿದ್ದಾರೆ. ನನ್ನನ್ನು ಅದರ ಭಾಗವಾಗಿ ಭಾಗವಹಿಸಬೇಕೆಂದು ಬೇಡಿಕೊಂಡರು. ಆದರೆ ನಾನು, ಆರ್ಕೇಡಿಯಾದ ನಿಷ್ಠಾವಂತ ಸಾಮಂತನಾದ ನಾನು ಅದಕ್ಕೆ ಒಪ್ಪಲಿಲ್ಲ. ಇರಲಿ, ರಾಜನಿಗಿಂತ ರಾಜ್ಯ ದೊಡ್ಡದು, ಮೊದಲು ರಾಜ್ಯವನ್ನು ರಕ್ಷಿಸೋಣ. ನೀವೆಲ್ಲರೂ ಒಪ್ಪುವುದಾದರೆ ಮಂತ್ರಿ ಡೆಮಿಟಸ್ನ ನೆರವು ಪಡೆದು ದೊರೆ ಬ್ಯಾಸಿಲಸ್ ಎಲ್ಲಿ ಅಡಗಿರಲಿ, ಅದೆಷ್ಟೇ ಕಷ್ಟಗಳು ಬಂದರೂ ಎದುರಿಸಿ ಜೀವಂತವಾಗಿ ದೊರೆ ಬ್ಯಾಸಿಲಸ್ನನ್ನು ನಾವು ಕರೆದು ತರುತ್ತೇವೆ. ಆ ನಂತರ ಅನಾಮಿಕನೊಬ್ಬನಿಗೆ ರಾಜ್ಯದ ಉಸ್ತುವಾರಿಯನ್ನು ಕೊಟ್ಟು ಹೋಗಿರುವ ರಾಜನಿಗೆ ಯಾವ ಶಿಕ್ಷೆ ನೀಡಬೇಕೆಂದು ನೀವೇ ನಿರ್ಧರಿಸಿ. ಏಕೆಂದರೆ ನಿಮ್ಮದು ಪ್ರಜಾಪ್ರಭುತ್ವ ರಾಜ್ಯ. ನೀವೆಲ್ಲ ಒಪ್ಪುವುದಾದರೆ ಈ ಕೂಡಲೇ ನಮ್ಮ ದೊರೆ ಇರುವ ಗುಪ್ತ ಸ್ಥಳಕ್ಕೆ ಈ ಪೈರೋಕ್ಲಸ್ನನ್ನು ಕರೆದೊಯ್ಯುತ್ತೇನೆ. ನಾವು ಶುಭ ಸಂದೇಶ ತರುವುದರೊಳಗೆ ಇಲ್ಲಿ ನೀವು ನಿಮ್ಮ ಕರ್ತವ್ಯವನ್ನು ಮುಗಿಸಿರಿ. ಮೊದಲ ಮೆಟ್ಟಿಲು ಭಾಷಣ, ಸ್ವಾರ್ಥವ ಸಾಧಿಸಿ ಮೊದಲ ಮೆಟ್ಟಿಲು ಭಾಷಣ, ಮಂದಿಯ ಮನಸ್ಸನ್ನು ಮರಳು ಮಾಡಲು ಭಾಷಣ, ಇಲ್ಲ ಸಲ್ಲದ ಭಾವ ಮೀಗಲು ಭಾಷಣ, ಸತ್ಯವೇ ಮಿಥ್ಯ ಮಿಥ್ಯವೇ ಸತ್ಯ ಎಂದು ಸಾರಲು ಭಾಷಣ 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 ಭಾಷಣ, ಸ್ವಾರ್ಥ ಸಾಧನೆಗೆ ಭಾಷಣವೇ ಭೂಷಣ. ಜಗತ್ತಿನಲ್ಲೇ ಅತ್ಯಂತ ರುಚಿಕರವಾದ ವಿಷವೆಂದರೆ ಪ್ರೇಮ. ಅದು ಕ್ಲಿಯೋಪಾತ್ರಳ ಡೈಲಾಗ್ ಬೇರೆ ನಾಟಕದಲ್ಲಿ. ಆದರೆ ಇಲ್ಲಿ ನಾನು ಹೇಳುತ್ತೇನೆ, ಜಗತ್ತಿನಲ್ಲೇ ಅತ್ಯಂತ ರುಚಿಕರವಾದ ವಿಷವೆಂದರೆ ಭಾಷಣ. ಯಾರೋ ಒಬ್ಬ ಮಂಗನಂತೆ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ. ಆದರೆ ಜೋಲು ಮೋರೆ. ಇವನ ಕಣ್ಣಾಲಿಗಳು ಚಣಕಾಲ ಬಿಡದಂತೆ ಅತ್ತ ಇತ್ತ ಸರಿಯುವುದನ್ನು ನೋಡಿದರೆ ಯಾವುದೋ ಪ್ರೇಮ ಪ್ರಕರಣದಲ್ಲಿ ಸಿಲುಕಿ ಪರಿತಪಿಸುತ್ತಿರುವನಂತೆ ಕಾಡುತ್ತಾನೆ. ಮೆದುಳಲ್ಲೇ ಅಂದುಕೊಂಡಿದ್ದನ್ನ ಸಾಧಿಸಲು 10 ದಾರಿ ಹುಡುಕುತ್ತಿರುವವನಂತೆ ಕಾಣುತ್ತಾನೆ. ಹೊತ್ತು ಕಳೆಯಲ್ಲಿ ಇವನಿಗಿಂತ ಬೇರೆ ಬೇಕೆ, ಹೋಗಿ ವಿಚಾರಿಸುತ್ತೇನೆ. ಗೆಳೆಯ, ನೀನ್ಯಾರೋ ಯುವಕ? ನನ್ನನ್ನು ನನ್ನ ಪಾಡಿಗೆ ಬಿಡು, ಹೋಗು. ಏನೋ ಚಿಂತೆ ಹೊತ್ತು ಕುಳಿತಿದ್ದಿ, ಹೇಳಬಾರದೆ ನನಗೆ? ನಾ ಸಹಾಯ ಮಾಡುವೆ ನಿನಗೆ. ಯಾರಿಂದಲೂ ಸಹಾಯ ಅಸಾಧ್ಯ. ನಾನು ಪಕ್ ಮಿಸ್ಸಮ್ಮರ್ ಪಕ್ ಸಂಚು ಮಾಡಿ ಸಂಕಟವ ಪರಿಹರಿಸುವೆ. ಹೇಳು, ನಿನ್ನ ಸಂಕಟದ ಸಂಗತಿ ಏನು? ನನ್ನ ಏಕಾಂತಕ್ಕೆ ಭಂಗ ತರಬೇಡ. ಏಕಾಂತತೆ? ಹಾಗಾದರೆ ಇದು ಪ್ರೇಮದ ವಿರಹ. ಯಾರವಳು? ಅವಳಿಂದ ಮೋಸ ಹೋದ್ಯಾ? ಅವಳಲ್ಲ, ಅವಳ ಅಪ್ಪನ ಕುಲಗೌರವ. ಕುಲಗೌರವ? ಅದು ತುಂಬಾ ಕೆಟ್ಟದ್ದು. ಯಾರು ಆ ಅನಾಗರಿಕ? ಆರ್ಕೇಡಿಯಾದ ದೊರೆ ಬ್ಯಾಸಿಲಸ್.
ಬ್ಯಾಸಿಲಸ್. ನಿನ್ನ ನಲ್ಲೆಯನ್ನು ನಾನು ಬಲ್ಲೆ. ಬಹಳ ರೂಪವತಿ. ಅವಳನ್ನು ಕಾಣಲು ಹೋದರೆ ದೊರೆ ಬ್ಯಾಸಿಲಸ್ ತನ್ನ ಕುಲಗೌರವವನ್ನು ಉಳಿಸಲು ಎನ್ನ ಸಿಗಿದು ಶೂಲಕ್ಕೇರಿಸುವನು. ನಾನು ಬೇರೆ ದಾರಿ ಕಾಣೆನು. ಬಹಳ ಸುಲಭ. ಅವಳನ್ನು ಮರೆತು ಬಿಡು. ಪ್ರಯತ್ನ ಪಟ್ಟೆ, ಆಗ್ತಾ ಇಲ್ಲ. ಅಯ್ಯೋ ಪಾಪ. ನಾನು ಅವಳನ್ನು ಸಂಧಿಸುವೆ ಎಂದು ವಾಗ್ದಾನ ಮಾಡಿ ಬಂದಿದ್ದೇನೆ. ಹಾಗಿದ್ದರೆ ಅರಮನೆಗೆ ತೆರಳು. ಅವಳ ತಂದೆ ನಿನ್ನನ್ನು ಗುರುತಿಸದಂತೆ ನಾನು ಸಹಾಯ ಮಾಡುವೆ. ಹೇಗೆ 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 ಹೇಗೆ? ವೇಷ ಬದಲಿಸಿ. ಒಪ್ಪುವೆಯಾ? ಹೇಗಾದರೂ ಸರಿ, ನಾನು ಅವಳನ್ನು ಕಾಣಲೇಬೇಕು. ಯಥಾರ್ಥವಾಗಿ ನೀನು ಹುಡುಗನೆ, ಹುಡುಗಿಯಲ್ಲ. ಕಾಣುವವರಿಗೆ ಚಂದದ ಅಲೆಮಾರಿ ಹುಡುಗಿ. ಹೆಸರು ಚಮೇಲ. ಚಮೇಲ? ತೆಗೆದುಕೋ ಈ ಮನ್ಮಥ ಪುಷ್ಪವನ್ನು. ಇದರ ಪರಿಮಳವನ್ನು ರಾಜ ಆಗ್ರಹಿಸಿದರೆ ನಿನಗೆ ಅರಮನೆಯಲ್ಲಿರಲು ಅವಕಾಶವಾಗುತ್ತದೆ. ನೀನು ಹುಡುಗನಲ್ಲ, ಹುಡುಗಿ. ಹಾಡುತ್ತಾ ಆಡುತ್ತಾ ವಸಂತ ಮಂದಿರಕ್ಕೆ ತೆರಳು. ಸುತ್ತಲ ಕಾಡ ಸುತ್ತಿ ಸುತ್ತಿ ನೀ ಬಂದೆ. ಸುತ್ತಲ ಕಾಡ ಸುತ್ತಿ ಸುತ್ತಿ ನಾ ಬಂದೆ. ದೊರೆಯ ಸನಿಹ ಹಾದು ಹಾದು ನೀ ಬಂದೆ. ದೊರೆಯ ಸನಿಹ ಹಾದು ಹಾದು ನಾ ಬಂದೆ. ನಾ ಬಂದೆ. ದೊರೆಯ ಸನಿಹ ಹಾದು ಹಾದು ನಾ ಬಂದೆ. ಎಲ್ಲೂನು ಕಾಣೆನಲ್ಲ ನನ್ನ ಒಲವಿನ ಒಡತಿಯ. ಎಲ್ಲೂನು ಕಾಣೆನಲ್ಲ. ಯಾರು ನೀನು? ಕುರಿ ಕಾಯುವ ಕುರುಬ ನಾನು, ಕುರುಬ ನಾನು, ಕುರುಬ ನಾನು. ಕನಸಲ್ಲಿ ಕಂಡ ಕಣ್ಮಣಿ ನೀನು, ಕಣ್ಮಣಿ ನೀನು, ಕಣ್ಮಣಿ ನೀನು. ಇದೇನಿದು ವಿಚಿತ್ರ? ನನ್ನ ಹಿರಿಯನೇ ಹಾಡು. ಏ ಅಲೆಮಾರಿ ಹುಡುಗಿ, ನನ್ನ ಇನಿಯನ ಹಾಡು ನಿನಗೆ ಹೇಗೆ ತಿಳಿಯಿತು? ಅಲೆಮಾರಿಯೂ ಅಲ್ಲ, ಹುಡುಗಿಯೂ ಅಲ್ಲ. ನಾನು ನಿನ್ನ ಪ್ರಿಯಕರನೆ. ನನ್ನ ಈ ವೇಷ ಸ್ವಪ್ನದೇ ಉಪಾಯ. ಒಂಟಿ ಬಾಳ ಬಾಳಲಾರೆ. ವಜದ ರೂಪ ನಿನ್ನದು. ನಲ್ಲೆ ನಿನ್ನ ಮರೆಯಲಾರೆ. ಯಾರಿಗೂ ತಿಳಿಯದು. ಗುರುಪ್ರಿಯ, ಯಾರೊಂದಿಗೆ ನಿನ್ನ ಹರಟೆ? ಯಾರೋ ತಿಳಿಯದು.
ಯಾರು ನೀನು? ಎಲ್ಲಿಗಾಕೆ ಬಂದೆ? ಒಡೆಯ, ನಾನು ಅಲೆಮಾರಿ ಹುಡುಗಿ. ಬೆಟ್ಟ ಗುಡ್ಡ ಊರು ಕೇರಿ ಸುತ್ತುತ್ತಾ ಹೊಟ್ಟೆ ಹೊರೆಯುವುದು ನಮ್ಮ ಪಾಡು. ನಮ್ಮ ಬಳಗದ ಮಂದಿಯೆಲ್ಲ ಕಾಡಲ್ಲೆಲ್ಲೂ ಕಣ್ಮರೆಯಾಗಿ ನಾನು ಒಂಟಿಯಾಗಿದ್ದೇನೆ. ಪಾಪ. ಒಡೆಯ, ತಮ್ಮಲ್ಲೇನಾದರೂ ಚಾಕರಿ ಸಿಕ್ಕರೆ ಹೊಟ್ಟೆ ಹೊರೆದುಕೊಳ್ಳುವೆ. ನನಗೇ ಮಾಡಲು ಕೆಲಸ ಇಲ್ಲ, ನಿನಗೆ ಯಾವ ಚಾಕರಿ ನೀಡಲಿ? ಏನಾದರೂ ಸರಿ. ಒಡೆಯ, ಈ ಕಾಡಲ್ಲಿ ನನಗೆ ರಕ್ಷಣೆ ಸಿಕ್ಕರೆ ಸಾಕು. ಇದು ಈ ಅಲೆಮಾರಿಯ ಉಡುಗೊರೆ. ವಸಂತ ಮಂದಿರದಲ್ಲಿ ನನ್ನಿಬ್ಬರು ಹೆಣ್ಣು ಮಕ್ಕಳು ಸೇರಿ 3 ಇದ್ದಾರೆ. ನೀನು 4ನೆಯವಳು. ನಾನು ನಿಮ್ಮ ಮಗಳಂತೆ. ಮಗಳಲ್ಲ, ಮಗಳ ತರ. ಮಗಳ ತರ? ಇವರ ಉದಾರತೆಯಲ್ಲಿ ಬೇರೇನೋ ವಾಸನೆ ಹೊಡೆಯುತ್ತಿದೆ. ನನ್ನ ಪತಿಯ ನಾನರಿಯೇನೆ. ಹೆಣ್ಣು ಮಕ್ಕಳ ವಿಷಯದಲ್ಲಿ ನನ್ನ ಪತಿ ಎಲ್ಲ ಪುರುಷರಂತೆ. ನಾನು ಎಚ್ಚರಿಕೆಯಿಂದಿರಬೇಕು. ಇವರ ಮೇಲೆ ಕಣ್ಣಿಡಬೇಕು. ಕೇಳಿದಿರಾ? ಮಗಳಲ್ಲ, ಮಗಳ ತರ. ಆತನ ಮನದಲ್ಲಿ ಬೇರೇನೋ ಉಪಾಯ ಬೇರು ಬಿಟ್ಟಿದೆ. ಅದು ಹೂ ಬಿಟ್ಟು ವಾಸನೆ ಬೀರಲು ಅರಳುತ್ತಿದೆ. ಶೃಂಗಾರ ಸಂಪುಟದ ಪಕ್ಕದಲ್ಲೇ ಕಸೂತಿಯ ಕಪ್ಪು ದಾರವಿದೆ. ಅದನ್ನು ತಿಳಿದ ಮಗಳೇ, ಅಪ್ಪ, ತೆಗೆದುಕೊಳ್ಳಿ. ಈ ಕಾಲನೆಂಥ ಸಹೃದಯಿ. ಎನಿತು ಕಾಲದಿಂದ ಕನವರಿಸಿದ್ದೆ ಎನ್ನ ಭವಿಷ್ಯ ಸಾರ್ಥಕವಾಗುವುದೇ? ಈ ಕಾಲನೆಂತು ನಿರ್ದಯಿ. 2 ಹೆಣ್ಗಳ ಹೆತ್ತು ವರ್ಷ ಕಳೆಯುವುದರಲ್ಲೇ ಕಳೆದು ಬಿಟ್ಟನಲ್ಲ. ಎನ್ನ ಪತಿಗೆ ಎನ್ನ ಮೇಲಿದ್ದ ಮೋಹವನ್ನು ಮಾಡಿದನಲ್ಲ ಎನ್ನ ವಿರಹ ದಾಸಿಯನು. ಆಹಾ, ಈ ಕಾಲನೆಂಥ ಮಾಯಾವಿ. ಚಮೇಲಾಳ ತಂದ ಹೇಗೆ ಸಾಧಿಸಲಿ? ಅತ್ತ ಹೆಂಡತಿ, ಇತ್ತ ಮಗಳು. ಮಗಳ ಕಣ್ಣು ಮುಜಿತನ ಮೇಲೆ, ಅಪ್ಪನ ಕಣ್ಣು ಜಮೇಲನ ಮೇಲೆ, ಹೆಂಡತಿ ಕಣ್ಣು ಗಂಡನ ಮೇಲೆ, ಗಂಡನ ಕಣ್ಣು ಮಗಳ ಮೇಲೆ, ಮಗಳ ಕಣ್ಣು ಅಪ್ಪನ ಮೇಲೆ, ಹೆಂಡತಿ ಕಣ್ಣು ಗಂಡನ ಮೇಲೆ, ಗಂಡನ ಕಣ್ಣು ಮಗಳ ಮೇಲೆ, ಮಗಳ ಕಣ್ಣು ಅಪ್ಪನ ಮೇಲೆ, ಅವರ ಕಣ್ಣು ಇವರ ಮೇಲೆ, ಇವರ ಕಣ್ಣು ಅವರ ಮೇಲೆ, ನಮ್ಮ ಕಣ್ಣು ಎಲ್ಲರ ಮ್ಯಾಲೆ. ನನ್ನೊಂದಿಗೆ ಬಾ. ಇದು ಹೀಗೆ ಮುಚ್ಚು ಮುಸುಕಿನ ಗುದ್ದಾಟದಲ್ಲಿ ಹೊದ್ದು ಮುಚ್ಚಿ ನಡೆಯುತ್ತಿರುವ ಹೊತ್ತಲ್ಲಿ ಒಂದು ಮುಸ್ಸಂಜೆ ಅವನಿಗೆ ಅಲ್ಲ ಅವಳಿಗೆ, ಅದು ಅಲ್ಲ, ಅವನಿಗೆ, ಅಯ್ಯೋ, ಅವಳಿಗೆ ಯಾರಿಗೋ ಒಬ್ರಿಗೆ ಶೌಚಕ್ಕೆ ಅವಸರವಾಯಿತು. ಮೆಲ್ಲನೆ ಮಂದಿರದ ಮುಂಬಾಗಿಲು ತೆರೆದು ಹೊರ ಬಂದಳು. ಸುತ್ತ ನೋಡಿದಳು. ಈ ಅಲೆಮಾರಿ ಗಿರಿಜನ ಮೂಲ ಪ್ರವೃತ್ತಿ ಎಲ್ಲಿ ಮರೆಯಲು ಸಾಧ್ಯ? ಮರದ ಮರೆಯಲ್ಲಿ ನಿಂತಳು. ತಾನಿರುವ ಸ್ಥಿತಿ ವೇಷವನ್ನು ಮರೆತು ನೆಟ್ಟಗೆ ನಿಂತು ಬಿರಿಸು ಸರಿಸಿ ಶೌಚಕ್ಕೆ ತೊಡಗಿದಳು. ಮೈ ಹಗುರವಾಗ ತೊಡಗಿತ್ತು. ವಿರಹದ ಬೇಗುದಿಯಿಂದ ಬೆಂದು ಬಸವಳಿದು
ಮಂದಿರದ ಕಿಟಕಿಯಿಂದ ದೂರದ ಚಂದಿರನ್ನು ಕಾಣುತ್ತಿದ್ದ ಆ ಗೈನೀಶಿಯಾಳ 2 ಕಣ್ಣಿಗೂ ಈ ಶೌಚ ಸೌಂದರ್ಯದ ದೃಶ್ಯ ಬಿತ್ತು. ಹುಡುಗಿ ಅಲ್ಲ, ಹುಡುಗ. ಸಮೇಲ ಹುಡುಗಿ ಅಲ್ಲ, ಹುಡುಗ. ತಿತ್ತಿ ಪೀಡಿದ ಮುಖ, ಮೈ ಜುಮ್ಮೆನಿಸುವ ಮೈಕಟ್ಟು. ನಾನೇಕೆ ನನ್ನ ಬಾಹುಗಳಿಂದ ಇವನನ್ನು ಬಂಧಿಸಬಾರದು? ಪ್ರೇಕ್ಷಕರೇ, ಕಥಾವಸ್ತು ಈಗ ಜಟಿಲಗೊಳ್ಳುತ್ತಿದೆ. ಗೆಟಿಂಗ್ ಕಾಂಪ್ಲಿಕೇಟೆಡ್. ಪಾತ್ರಗಳೆಲ್ಲ ಕೈ ತಪ್ಪಿ ಎತ್ತೆತ್ತರೂ ಸಾಗುತ್ತಿದೆ. ಅಪ್ಪ ಅಮ್ಮ ಮಗಳು ಆಫ್ಟರ್ ದ ಸೇಮ್ ಪರ್ಸನ್. ತಿಳಿಯುತ್ತಿಲ್ಲ. ಪ್ರೇಕ್ಷಕರೇ, ಈ ಸಲ ದಯವಿಟ್ಟು ನನಗೆ ಕ್ಷಮಿಸಿ. ಸಾರಿ, ಮೀ ಎಸ್ಕೇಪಿಂಗ್. ಸಾರಿ. ಅಯ್ಯೋ, ಮತ್ತೆರಡು ಪಾತ್ರಗಳು ಅನಿರೀಕ್ಷಿತವಾಗಿ ಪ್ರವೇಶಿಸಿದ್ದಾರೆ. ಮುಂದೇನಾಗುತ್ತದೆಯೋ? ಪ್ರೇಕ್ಷಕರೇ, ನಾನು ನಿಮ್ಮಂತೆಯಲ್ಲಿ ಕೂತು ನಾಟಕವನ್ನು ನೋಡುತ್ತೇನೆ. ಪ್ಲೀಸ್ ನನಗೆ ಒಂದು ಸೀಟ್ ಕೊಡಿ. ಒಂದು ಸ್ವಲ್ಪ ಪ್ಲೀಸ್ ಒಂದು ಚೂರು ಜಾಗಪ್ಪ. ಪ್ರಭು, ನೀವು ಎಲ್ಲಕ್ಕೆ ಬಂದಿರಿ? ಹೌದಾ? ಕ್ಷಮಿಸಬೇಕು. ಗಂಭೀರವಾದ ತುರ್ತು ಕಾರಣಕ್ಕಾಗಿ ಆರ್ಕೇಡಿಯಾದಲ್ಲಿ ಸಮಸ್ಯೆ ಒಂದು ಉದ್ಭವಿಸಿದೆ ಮಹಾಪ್ರಭು. ತಾವು ಈ ವಸಂತ ಮಂದಿರಕ್ಕೆ ಅಜ್ಞಾತವಾಗಿ ಸಂಸಾರ ಸಮೇತ ತೆರಳುವ ಮುನ್ನ ಅನಾಮಿಕನೊಬ್ಬನಿಗೆ ಆರ್ಕೇಡಿಯಾದ ಕಿರೀಟ ಧಾರಣೆ ಮಾಡಿದ್ದು ಇಂದು ಅರಾಜಕತೆಗೆ ಕಾರಣ ಉಂಟಾಗಿದೆ. ದಿನನಿತ್ಯದ ಬದುಕು ದುಸ್ತರವಾಗಿರುವ ಕಾರಣ ಜನಗಳು ದಂಗೆ ಏರುವ ಹುನ್ನಾರ ವಹಿಸುತ್ತಿದ್ದಾರೆ ಮಹಾಪ್ರಭು. ಬೇಕಾದರೆ ನನ್ನ ಮಾತಿಗೆ ಸಾಕ್ಷಿ ಇರಲೆಂದು ಈ ಪೈರೋಕ್ಲಸ್ನನ್ನೇ ಕರೆದು ತಂದಿದ್ದೇನೆ. ಹೌದು ದೊರೆ, ತಮ್ಮ ಅನುಪಸ್ಥಿತಿಯ ಲಾಭ ಪಡೆದ ನೆರೆಹೊರೆಯ ರಾಜ್ಯದವರು ತಮ್ಮ ಹೊರೆಯಿಂದ ಕತ್ತಿ ತೆಗೆದು ದಂಡೆತ್ತಿ ಬರುವ ಸಂಚು ಹೂಡುತ್ತಿದ್ದಾರೆಂದು ಗುಪ್ತಚರದಿಂದ ಮಾಹಿತಿ ಬಂದಿದೆ. ತಾವು ಈ ಕೂಡಲೇ ಆರ್ಕೇಡಿಯಾಗಿ ಹಿಂದಿರುಗುವುದು ವಿಹಿತ. ಗ್ರಹಣ ಕಳೆಯಲು ಇನ್ನು 3 ದಿನಗಳು ಬಾಕಿ ಇವೆ. ಅಷ್ಟರಲ್ಲಿ ಆರ್ಕೇಡಿಯಾಗಿ ಹಿಂದಿರುಗಿ ಅಚಾತುರ್ಯವೇನಾದರೂ ಸಂಭವಿಸಿದರೆ ಕೂಡದು ಬಂದ ಕೆಲಸ ಪೂರೈಸಿ ಹಿಂದಿರುಗುವುದೇ ಒಳ್ಳೆಯದು. ಗೆಳೆಯ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಈಗಲೂ ಗೆಳೆಯ ಇದಕ್ಕೆ ಉತ್ತರ ನೀಡಲು ನಾನು ತುಂಬಾ ಯೋಚಿಸಬೇಕಾಗಿದೆ. ನನಗೆ 3 ದಿನಗಳ ಅವಶ್ಯಕತೆ ಇದೆ. ಅಂದರೆ ನಾಳೆ 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 ಉತ್ತರ ಸಿಗಬಹುದು. ಅಲ್ಲಿಯವರೆಗೂ ಅವರು ಇಲ್ಲೇ ಇರಲಿ. ಆ ಉಚಿತ ಸಲಹೆ ಗೆಳೆಯ. 3 ದಿನಗಳ ಕಾಲ ನೀವು ಇಲ್ಲೇ ಇರಿ. ಆಮೇಲೆ ಎಲ್ಲರೂ ಜೊತೆಯಾಗಿ ಹಿಂದಿರುಗೋಣ. ಇಲ್ಲ ದೊರೆ, ನಮ್ಮ ಅವಶ್ಯಕತೆ ಇಲ್ಲಿಗಿಂತ ಆರ್ಕೇಡಿಯಾದಲ್ಲಿ ಹೆಚ್ಚಿದೆ. ನಿನ್ನ ಶೌರ್ಯ ಸಾಹಸಗಳನ್ನು ನಾನು ಬಹುಮೆಚ್ಚಿದ್ದೇನೆ. ನೀನೇ ಪಮೇಲಾಳಿಗೆ ಅರ್ಹನಾದವನು. ದೊರೆ, ಸ್ವಯಂವರದಂದು ಪಮೇಲಾ ನನ್ನನ್ನು ತಿರಸ್ಕರಿಸಿದರು ಆಕೆಯ ಮೇಲಿನ ನನ್ನ ಪ್ರೀತಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ನಿಜ ನುಡಿಯಬೇಕೆಂದರೆ ಆಕೆಯನ್ನು ಪಡೆಯಬೇಕೆಂಬ ನನ್ನ ಹಂಬಲ ಮತ್ತಷ್ಟು ಅಧಿಕವಾಗಿದೆ. ಹಾಗಿದ್ದರೆ ಇಲ್ಲೇ ಇದ್ದು ಪ್ರಯತ್ನಿಸು. ನಿನ್ನ ಅಲಾವ ಚತುರತೆಗಳನ್ನು ಬಳಸಿ ಒಲಿಸಿಕೊಳ್ಳುವೆ ನೋಡು. ಪಮೇಲಾ ಮನೆಗೆಲ್ಲು, ನಂತರ ಮದುವೆ. ಬಾರಂಗಳ ಬರಿದರೆ ಸರಿಗೆ
ಪೈರೋಕ್ಲಾಸ್, ಇಂದಿದು ವಸಂತ ಮಂದಿರದಲ್ಲಿ ಕಡೆಯ ರಾತ್ರಿ. ಪಮೇಲಾಳ ಮನಗೆದ್ದು ಬ್ಯಾಸಿಲಸ್ನನ್ನು ವಂಚಿಸುವ ಸಂಚು ಸಾಧಿಸದೆ ನೀನಿನ್ನು ಸುಮ್ಮನೆ ಕುಳಿತಿದ್ದೆ. ಇಲ್ಲ ಡೆಮಿಟಸ್, ಕಳೆದ 3 ದಿನಗಳಿಂದ ಪಮೇಲಾಳನ್ನು ಮೆಚ್ಚಿಸುವ ನನ್ನೆಲ್ಲ ಉಪಾಯಗಳು ವಿಫಲವಾಗುತ್ತಿದೆ. ಹೇ, ಗುರಿ ಸಾಧಿಸಲೇಬೇಕೆಂಬ ಹಂಬಲ ಒತ್ತವನು ವಿಫಲತೆ ಖಿನ್ನತೆಗೆ ಈಡಾಗಿ ಕೈಕಟ್ಟಿ ಕೂರಬಾರದು. ಪ್ರೀತಿಯಿಂದ ಗೆಲ್ಲಲಾಗದ್ದನ್ನ ಬಲವಂತದಿಂದಲಾದರೂ ಪಡೆಯಬೇಕು. ಹೌದು, ಇನ್ನು ಕಳೆಯಲಿಕ್ಕಿರುವುದು ಇದೊಂದೇ ರಾತ್ರಿ. ಮೂಡಣದಲ್ಲಿ ಪೂರ್ಣಚಂದ್ರ ಮೂಡಿಲ್ಲ. ಏ ಚಮೇಲ, ಇಲ್ಲಿ ಬಾ. ಇಂದು ರಾತ್ರಿ ಹುಣ್ಣಿಮೆಯ ಚಂದ್ರ ಗ್ರಹಣ ಹಿಡಿದು ಕಪ್ಪಾದಾಗ ಮಂದಿರದ ಸುತ್ತ ಕಾಡಲಿ ಯಾರ ಸದ್ದು ಸುಳಿವು ಇರದ ಹೊತ್ತಲ್ಲಿ ಶೃಂಗಾರ ರಚಿಸುವುದಕ್ಕಾಗಿ ದೊರೆಯ ಬಳಿಯ ಕುಟೀರದಲ್ಲಿ ನಿನಗಾಗಿ ಹಾತೊರೆತಿರುತ್ತೇನೆ. ಅಲ್ಲಿಗೆ ನೀನು ಬಾ, ನೀನು ಬರಲೇಬೇಕು. ಗ್ರಹಣದ ಕಾಲ, ಕೇಡು ಸಂಭವಿಸುವ ಕಾಲ. ಯಾರು ಹೊರ ಹೋಗುವಂತಿಲ್ಲ. ಅದರಲ್ಲೂ ಹೆಣ್ಣು ಹುಡುಗಿ ನಾನಂತ ಬರಲಾರೆ. ಹೇ, ಹೆದರಿಕೆಗೆ ಕಾರಣವಿಲ್ಲ ಚಮೇಲ. ವಸಂತ ಮಂದಿರದಲ್ಲಿ ಎಲ್ಲರೂ ಮಲಗಿರುವರು. ಗ್ರಹಣದ ಗೌಗತ್ತಲಿಗೆ ಯಾವ ಪಕ್ಷಿ ಮೃಗಗಳು ತಮ್ಮ ತಾಣ ಬಿಟ್ಟು ಕದಲಲಾರವು. ಇದೇ ತಕ್ಕ ಸಮಯ. ನಾ ನುಡಿದಂತೆ ನಡೆ. ನಾನು ಮುಖವಾಡ ಧರಿಸುತ್ತೇನೆ, ನೀನು ಧರಿಸಿಕೊಂಡು ಬಾ. ಯಾರೂ ನಮ್ಮನ್ನು ಗುರುತಿಸಲು ಸಾಧ್ಯವಿಲ್ಲ. ಇದು ಮಜದ ವಿಷಯವೂ ಹೌದು. ಆರ್ಕೇಡಿಯಾದ ದೊರೆ ನಾನು. ಬ್ಯಾಸಿಲಸ್, ನೀನು ಬರಲೇಬೇಕು. ಇದೆಂತಹ ಸಂಕಷ್ಟಕ್ಕೆ ಸಿಲುಕಿದೆ. ಈ ಗ್ರಹಣದ ಕಾಲವೇ ನನ್ನ ಕೊನೆಯ ದಿನವಾಗುತ್ತದೆಯೇ? ಇದೇನಾಗುತ್ತಿದೆ ನನಗೆ? ನಾನೊಬ್ಬ ಅಲೆಮಾರಿ ಹುಡುಗಿ. ಬೇಡ, ನಿಜ ಹೇಳಿಬಿಡು. ಯಾರು ನೀನು ಹುಡುಗ? ಒಡತಿ, ನೀನು ಯಾರೇ ಆಗಿರಲಿ, ಈ ರಾತ್ರಿ ಇಲ್ಲಿಯ ಕಡೆಯ ರಾತ್ರಿ. ಈ ರಾತ್ರಿ ನಿನ್ನೆದೆಗೆ ನನ್ನ ತಲೆಯೇನಾನಿಸಿ ನಿನ್ನ ಹೃದಯ ಬಡಿತ ಕೇಳುವ ಆಸೆ. ಈ ರಾತ್ರಿ ನಾನು ನಿದ್ರಿಸುವುದಿಲ್ಲ, ಮತ್ತು ನಾವಿಬ್ಬರೂ ಕೂಡ. ನಾನೊಬ್ಬ ಸಾಮಾನ್ಯ ಮನುಷ್ಯ ಇರಬಹುದು, ಆದರೆ ಆರ್ಕೇಡಿಯಾದ ರಾಣಿ ನಾನು. ನೀನು ಬರಲೇಬೇಕು. ಒಡತಿ, ಒಬ್ಬನೇ ನಾನಿಂದು ನಿಮ್ಮ ಆದ್ಯಗಾರ. ಒಳ್ಳೆಯ ಹುಡುಗ. ನಾವು ತುಂಬಾ ಎಚ್ಚರಿಕೆಯಿಂದಿರಬೇಕು. ಮುಖವಾಡ ಧರಿಸಿಕೊಂಡು ಬರೋಣ. ದೊರೆಯ ಬಳಿಯ ಕುಟೀರದಲ್ಲಿ ಸಲ್ಲಿಸೋಣ. ಆಗಲಿ, ಆ ಸುಮಧುರ ಕ್ಷಣಕ್ಕಾಗಿ ಕಾಯುತ್ತಿರುತ್ತೇನೆ. ಇದೇ ತಕ್ಕ ಸಮಯ. ದೊರೆ ಮತ್ತವನ ರಾಣಿ ಕುಟೀರದಲ್ಲಿ ಸೇರಲ್ಲ. ನಾನು ನನ್ನಲ್ಲಿಯೇ ಸೇರುವೆ ಸರಿ ಸಮಯದಲ್ಲಿ. ರೇಖಾ, ಗ್ರಹಣ ಸ್ಪರ್ಶ ಪ್ರಾರಂಭವಾಗಿದೆ. ನೋಡಿ ಬರೋಣ? ಬೇಡ, ಖಂಡಿತ ಬೇಡ. ಚೂರು ಚೂರೇ ಕಪ್ಪಾಗಿ ಕಪ್ಪು ತಟ್ಟೆಯಂತಾಗುವ ಚಂದ್ರಮನ ಚೋದ್ಯವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ನೋಡಿ ಬರೋಣ?
ಬೇಡ ಪಮೇಲ.